ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರಾದ ಶ್ರೀವಾಸ ಅವರಿಂದ ಮೈಸೂರಿನ ಬ್ರಾಂಚ್ ಪಾಲಿಕೆಯ ಜೊತೆಗೂಡಿ ವಿವಿಧೆಡೆ ರಸ್ತೆ ಕಾಮಗಾರಿಗಳಿಗೆ ಚಾಲನೆ. ಮೈಸೂರಿನ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಮೈಸೂರು ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 47, 56, 53ರ ವ್ಯಾಪ್ತಿಯಲ್ಲಿ ಕೃಷ್ಣಮೂರ್ತಿಪುರಂನ 5ನೇ ಕ್ರಾಸ್ನಲ್ಲಿರುವ ಶಾರದಾ ವಿಲಾಸ್ ಕಾಲೇಜು ಪಕ್ಕದಲ್ಲಿ ಬೆಥೆಲ್ ಚರ್ಚ್ ಮುಂಭಾಗ ದೊಡ್ಡ ಮೋರಿ 2 ಕೋಟಿ 4.30 ಲಕ್ಷ ಬಿಜೆಪಿ ನಗರದ ಮಹೇಂದ್ರ ಎನ್ ಕ್ಲೇಮ್ ನಂತರ 1.80 ಲಕ್ಷ ವಾರ್ಡ್ ನಂಬರ್ 47ರಲ್ಲಿ 50 ಲಕ್ಷ ಇಂಟರ್ಲಾಕ್ ಅಳವಡಿಸುವುದು ಮತ್ತು ವಾರ್ಡ್ ನಂಬರ್ 56ರ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಮಾಜಿ ಮೇಯರ್ ಶಿವಕುಮಾರ್, ಮೈಸೂರು ಮಹಾನಗರ ಪಾಲಿಕೆ ಸದಸ್ಯರಾದ ಶಾರದಮ್ಮ, ಪಿಟಿ ಕೃಷ್ಣ, ಬಿಜೆಪಿ ಮುಖಂಡರಾದ ಗೋಪಾಲ, ರಾಜೇಶ್ ಅರಸ್, ನಾಗೇಂದ್ರ, ದೇವರಾಜಗೌಡ, ದಿನೇಶ್, ಅಕ್ಷಯ್ ಸೇರಿದಂತೆ ಅನೇಕ ಉಪಸ್ಥಿತರಿದ್ದರು. ಟಿಎಸ್ ಶಶಿಕಾಂತ್, ಎನ್ಕೆಎಸ್ ಟಿವಿ4 ನ್ಯೂಸ್, ಮೈಸೂರು. ಈ ವಾರ್ಡ್ ನಂಬರ್ 56ರ ಏನು ಶಾರದಾ ವಿಲಾಸ್ ಕಾಲೇಜಿನ ಪಕ್ಕ ಇರುವಂಥ ಏನು ದೊಡ್ಡ ಮೋರಿ ಹೋಗ್ತಾ ಇದೆ, ಮಳೆ ನೀರಿನ ಮೋರಿಯ ಒಟ್ಟು 4 ಕಾಮಗಾರಿಗೆ ಗುದ್ಲಿ ಪೂಜೆಯನ್ನು ಮಾಡಿದ್ದೀವಿ. ಒಂದು ಬೇತಾಳ್ ಚರ್ಚ್ ಹತ್ರ ಶಾರದಾ ವಿಲಾಸಿನ ಕಾಲೇಜಿನ ಪಕ್ಕ ಚರ್ಚಿನ ಹತ್ರ ಇರುವಂಥ ದೊಡ್ಡ ಮೋರಿ ಕಾಂಪೌಂಡ್ ಹೈಟ್ ಮಾಡೋದಕ್ಕೆ ಒಂದು 2 ಕೋಟಿ ಕೆಲಸ. ಮಹೇಂದ್ರ ಎನ್ಕ್ಲೇವು ಇದು ಬಹಳ ವರ್ಷದ ಬಹಳ ಜನರ ಬೇಡಿಕೆ ಇತ್ತು. ಇಲ್ಲಿ ರಸ್ತೆ ಇಲ್ಲ ಓಡಾಡೋಕ್ಕೆ, ಮತ್ತು ಮಹೇಂದ್ರ ಎನ್ಕ್ಲೇವ್ ಬರೋಕ್ಕೆ ರೋಡೇ ಇಲ್ಲ. JP ನಗರದ ಆ ಕಡೆ ಭಾಗದಿಂದ ಬರಬೇಕಾಗಿತ್ತು, ಈ ಭಾಗ ರೋಡೇ ಆಗಿರಲಿಲ್ಲ. ಅವತ್ತು ಹಿಂದೆ ಮರಿಗೌಡರು ಮತ್ತು ದಿನೇಶ್ ಕುಮಾರ್ ಕಮಿಷನರ್ ಇದ್ದಾಗ ಕರ್ಕೊಂಬಂದು ಇದನ್ನೆಲ್ಲ ತೋರಿಸಿದ್ದೆ. ಅದು ಈಗ 1,80,00,000ಕ್ಕೆ ಒಂದು 180 ಲಕ್ಷಕ್ಕೆ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗೆ ಇವತ್ತು ಚಾಲನೆಯನ್ನು ಕೊಡ್ತಾಯಿದ್ದೀವಿ. ಹಾಗೆ ಕುವೆಂಪು ನಗರದಲ್ಲಿ ಧಾರವಾಡ ಬೇಕರಿ ಹತ್ರ ಇಂಟರ್ಲಾಕ್ ಮಾಡೋದಕ್ಕೆ ಅಂಥೇಳಿ 29 ಲಕ್ಷಕ್ಕೆ ಕೆಲಸ ತೊಗೊಂಡಿದ್ದೀವಿ. ಇನ್ನು 4ನೇದು ಪಿಂಜರಪೋಲ್ ಮೇಯ್ನ್ ರಸ್ತೆ ಹಾಳಾಗಿತ್ತು, ಅದರದ್ದೊಂದು ಕೆಲಸವನ್ನು 1.25 ಕೋಟಿಗೆ ತೊಗೊಂಡು ಒಟ್ಟು ಇವತ್ತು 4.5 ಕೋಟಿಯಷ್ಟು ಕೆಲಸದ ಗುದ್ಲಿ ಪೂಜೆಗೆ ಕಾಮಗಾರಿ ಮಾಡಿದ್ದೀವಿ. ಪಿಂಜರಪೋಲ್ದು ಇವತ್ತಾಗಲೇ ರೋಡ್ ಕ್ಲೀನ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಮಿಕ್ಕೆಲ್ಲ ಕೆಲಸವು ಸೋಮವಾರ ಶುರು ಮಾಡ್ತಾರೆ. ಭಾಳ ದಿವಸದಿಂದ ಏನು ಬೇಡಿಕೆ ಇತ್ತು ಅನ್ನುವಂಥದ್ದು ಯಾವುದೂ ಮಾಡೇ ಇರಲಿಲ್ಲ ಅಂತಿತ್ತು. ಆ ಕೆಲಸಗಳಿಗೆ ಹೆಚ್ಚು ಒತ್ತು ಕೊಡುವಂಥದ್ದು. 2ನೇದು UGD ಮತ್ತು ನೀರಿನ ಸಮಸ್ಯೆ, ಇದು ಪ್ರಯಾರಿಟಿ ಮೇಲೆ ತಗೋಬೇಕು ಅಂತ ಮಾಡಿದ್ವಿ. ಇವತ್ತು ಕೃಷ್ಣಮೂರ್ತಿಪುರಮಲ್ಲಿ ಒಂದು 2 ಕಡೆ UGD ಸಮಸ್ಯೆ ಕಂಡು ಬಂದಿದೆ. ಅದನ್ನು ಬರುವಂಥ ದಿವಸಗಳಲ್ಲಿ